ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಪ್ರೀತಿಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನ ಬಾಧಿಸುವಂತಹ ಕಾಯಿ ಕೊರಕ ಏನಿದೆಯೋ ಇದನ್ನ ನಿರ್ವಹಣೆಯನ್ನ ಮಾಡಲಿಕ್ಕೆ ತೋಟಗಳಲ್ಲಿ ಶುಚಿತ್ವ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಇವತ್ತು ಪರಿಚಯವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇರ್ತಕ್ಕಂಥವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ MS ಉಮಾ ಅವರು. ಉಮಾ ಅವ್ರಿಗೆ ನಮಸ್ಕಾರ. ಈ ಒಂದು ಕಾಫಿಯ ಕಾಯಿ ಕೊರಕ ಏನಿದೆಯೋ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಶುಚಿತ್ವ ಎಷ್ಟು ಮುಖ್ಯ ಅಂತೀರಿ? ಎಲ್ಲರಿಗೂ ನಮಸ್ತೆ. ಕಾಫಿ ಕಾಯಿ ಕೊರಕವು ಅದರ ಆಹಾರಕ್ಕೋಸ್ಕರ ಕಾಫಿಯನ್ನೇ ಅವಲಂಬಿಸಿರೋದ್ರಿಂದ ನಾವು ತೋಟದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂದರೆ ಇದರ ಆಹಾರ ಕಾಫಿ ಮಾತ್ರ ಆಗಿರೋದರಿಂದ ಕಾಫಿಯನ್ನ ನಾವು ಬರುವ ವರ್ಷದ ಬೆಳೆ ಉಳಿಸ್ಕೊಳ್ಳಿಕ್ಕೋಸ್ಕರ ಕಾಫಿ ಕೀಟದ ಹಾವಳಿ ಇರುವಂತಹ ಕಾಯಿಗಳನ್ನ ನಾವು ನೀಟಾಗಿ ಕ್ಲೀನ್ ಮಾಡಿದ್ರೆ ಅದರ ಹರಡುವಿಕೆಯನ್ನ ನಾವು 70% ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ರೋಬಸ್ಟಾದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಆ ಕಾಫಿಯನ್ನ ನಾವು ಕುಯ್ಯುವಾಗ ಹರಡಿ ಅಲ್ಲಿ ಇಲ್ಲಿ ಸಂದಿಯಲ್ಲಿ ಹೋಗುವಾಗ ಅದರಲ್ಲಿ ನಮಗೆ ಕಾಫಿ ಕಾಯಿ ಕೊರಕ ಹೋಗಿ ಮತ್ತೆ ಬರುವ ವರ್ಷದಲ್ಲಿ ಅದು ಹಾವಳಿಯನ್ನ ಹೆಚ್ಚು ಮಾಡುವ ಸಾಧ್ಯತೆ ಇರುವುದರಿಂದ ನಾವು ಕಾಫಿ ಹಣ್ಣನ್ನ ಕೊಯ್ಲು ಮಾಡುವಾಗ ಪಾಲಿಥೀನ್ ಹಾಳೆಗಳನ್ನ ಬಳಸಿ ಕೊಯ್ಲು ಮಾಡುವಾಗ ಕೆಳಗಡೆ ಅದನ್ನ ಬಳಸಿಕೊಂಡು ಕಾಫಿ ಕೊಯ್ಲನ್ನ ಅಚ್ಚುಕಟ್ಟಾಗಿ ನಾವು ಮಾಡುವುದರಿಂದ ಅದಕ್ಕೆ ಆಹಾರವನ್ನು ಇರಲಾರದಂತೆ ನಾವು ತಡೆಗಟ್ಟಬಹುದಾಗಿದೆ. ಇದಕ್ಕೆ ನಾವು ಸಂಪೂರ್ಣ ಕಾಫಿ ಕೊಯ್ಲು ಅಂತ ಹೇಳ್ತೀವಿ. ಇದಲ್ಲದೆ ನಾವು ತೋಟದ ಬದಿಯಲ್ಲಿ ಏನು ಈ ಮರ ಕಾಫಿ ಇರುತ್ತದೆ ಅದನ್ನ ನಾವು ಎಚ್ಚರಿಕೆ ವಹಿಸಿ ಸಂಪೂರ್ಣವಾಗಿ ಕೊಯ್ಲು ಮಾಡಬೇಕಾಗುತ್ತದೆ. ಮತ್ತೆ ಒಣಗಿದ ಕಾಫಿಯನ್ನ ನೆಲದಲ್ಲಿ ಬಿದ್ದಾಗ ಹೆರ್ಕದು ಅಂತ ನಾವ್ ಏನ್ ಹೇಳ್ತೀವಿ, ಆ ರೀತಿಯ ಪುನಃ ನಾವು ಹೋಗಿ ಹೆರ್ಕಿ ಸಂಗ್ರಹಣೆ ಮಾಡಿ ಈ ಕಾಫಿ ಕಾಯಿ ಕೊರಕವನ್ನ ನಾವು 3 to 5 ನಿಮಿಷ ಬಿಸಿ ನೀರಿನಲ್ಲಿ ಹಾಕಿ ಮುಳುಗಿಸಿಟ್ಟು ಅದನ್ನ ನಾಶ ಮಾಡುವುದರಿಂದ ನಾವು ಈ ಕಾಫಿ ಕಾಯಿ ಕೊರಕವನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದಾಗಿದೆ. ಕಾಫಿ ಕಾಯಿ ಕೊರಕ ಏನಿದೆಯೋ ಇದು ಹರಡುವಂಥದ್ದು ನಮ್ಮ ಕಾಫಿಯಿಂದನೇ. ಕಾಫಿಯ ಹಣ್ಣುಗಳು ಏನಿರುತ್ತೋ ಅಥವಾ ಕಾಫಿಯ ಬೀಜ ಏನಿರುತ್ತೋ ಇದರಿಂದ ಇದು ಹರಡುತ್ತೆ. ನಮ್ಮ ತೋಟದಲ್ಲಿ ಬಿದ್ದಂತಹ ಕೆಲವೊಂದು ಕಾಫಿಯ ಬೀಜಗಳಲ್ಲಿ ಆಶ್ರಯವನ್ನ ಪಡೆದು ಅಲ್ಲಿ ಅದು ತನ್ನ ವಂಶಾವಳಿಯನ್ನ ವೃದ್ಧಿಸ್ತಾ ಹೋಗುತ್ತೆ. ಅದು ಮುಂದಿನ ವರ್ಷದ ನಮ್ಮ ಫಸಲು ಏನಿರುತ್ತೋ ಅದರ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಆ ಕಾರಣಕ್ಕಾಗಿ ಒಂದು ಕಾಫಿಯ ಕಾಯು ಕೂಡ ಇಲ್ಲದ ಹಾಗೆ ನಾವು ಸಂಪೂರ್ಣ ಕೊಯ್ಲನ್ನ ಮಾಡಬೇಕು. ಒಂದ್ ವೇಳೆ ಅಲ್ಲಿ ಇಲ್ಲಿ ಬಿದ್ದಿದ್ರು ಕೂಡ ಅದನ್ನ ಹೆರಕುವ ಮೂಲಕ ನಾವು ಸಂಪೂರ್ಣವಾಗಿ ಈ ಕಾಫಿ ಕಾಯಿ ಮುಕ್ತವಾಗಿ ತೋಟವನ್ನ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ವರ್ಷ ಏನ್ ಕಾಫಿ ಕಾಯಿ ಕೊರಕ ಬರುತ್ತೋ ಅದನ್ನ 70% ನಾವು ತಡೆಯಬಹುದು ಅನ್ನುವಂತ ವಿಚಾರವನ್ನ ನಿಮಗೆ ತಿಳಿಸಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ MS ಉಮಾ ಅವರು. ಉಮಾ ಅವ್ರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.